ರಾಜ್ಯದಲ್ಲಿ ಸದ್ಯ ಕಬ್ಬು ಬೆಳೆಗಾರರ ಹೋರಾಟ ಹೆಚ್ಚಾಗ್ತಾ ಇದೆ. ರೈತ ಮುಖಂಡರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಕಡೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರಿಗೆ ರೈತ ಮುಖಂಡರು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಹೋರಾಟದ ವೇಳೆ ಕಲ್ಲು ತೂರಾಟ ಆಗಿದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಮಾಹಿತಿ ತಗೊಳ್ತಾ ಇದ್ದಾರಂತೆ. ಕಲ್ಲು ತೂರಾಟದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯ. ಹಿರಿಯ ಅಧಿಕಾರಿಗಳಿಗೆ ಫೋನ್ ಮಾಡಿ ಏನಾಗಿದೆ ಅನ್ನೋದರ ಅಪ್ಡೇಟ್ ಅನ್ನು ತಗೊಳ್ತಾ ಇದ್ದಾರೆ. ಆ ಭಾಗದ ಡಿಸಿ ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಅವರುಗಳಿಂದ ಮಾಹಿತಿಯನ್ನು ತಗೊಳ್ಳೋ ಕೆಲಸ ಆಗ್ತಾ ಇದೆ. ಶಾಂತಿ ಸುವ್ಯವಸ್ಥೆ ಕಾಪಾಡುವಂತೆ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ. ಬೆಳಗಾವಿಯಲ್ಲಿ ಹೋರಾಟದ ವೇಳೆ ಕಲ್ಲು ತೂರಾಟ ಆಗಿರೋದಕ್ಕೆ ಸಂಬಂಧಪಟ್ಟಂತೆ ಆ ಭಾಗದ ಡಿಸಿ ಮತ್ತು ಪೊಲೀಸ್ ಆಫೀಸರ್ಸ್ಗಳು ಎಲ್ಲರ ಹತ್ರ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕೂ ಕೂಡ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಒಂದು ಕಡೆ ಅವರು ರೈತ ಮುಖಂಡರ ಜೊತೆಗೆ ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಏನಾದ್ರೂ ಆಗ್ಲಿ 3,500 ಹಣವನ್ನ ಬೆಂಬಲ ಬೆಲೆಯನ್ನ ಸೇರಿಸಿ 3,500 ಕೊಡ್ಲೇಬೇಕು ಕಬ್ಬಿಗೆ ಟನ್ಗೆ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಅದು 9ನೇ ದಿನಕ್ಕೆ ಕಾಲಿಟ್ಟಿದೆ. ಬೆಳಗಾವಿಯ ಹುಕ್ಕೇರಿಯ ಹತ್ತರಗಿ ಅನ್ನೋ ಟೋಲ್ ಬಳಿ ಇವತ್ತು ಲಿಮಿಟ್ ಕ್ರಾಸ್ ಆಗಿತ್ತು. ಕಲ್ಲು ತೂರಾಟ ನಡೆಸಿದ್ದಾರೆ. ಈಗ ಅವರು ರೈತರೆಲ್ಲ ಕೆಲ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ, ಪರಿಸ್ಥಿತಿಯ ಅಡ್ವಾಂಟೇಜ್ ತಗೊಂಡಿದ್ದಾರೆ ಅನ್ನುವ ಆರೋಪ ಕೇಳಿ ಬರ್ತದೆ. ಇವೆಲ್ಲವೂ ಕೂಡ ಆರೋಪ. ಅವರು ರೈತರ ಅಥವಾ ಅದರೊಳಗೆ ಕಿಡಿಗೇಡಿಗಳು ಹೆಂಗೆ ಬಂದರು, ಅವ್ರ ಉದ್ದೇಶ ಏನಾಗಿತ್ತು, ಅಡ್ವಾಂಟೇಜ್ ತಗೊಂಡ್ರ ಸಿಚುವೇಶನ್ ಇಂದು ಇವೆಲ್ಲವೂ ಕೂಡ ಮುಂದಿನ ಹಂತದಲ್ಲಿ ಗೊತ್ತಾಗುತ್ತೆ. ಈಗಲೇ ನಾವು ಬೇರೆಯವ್ರು ಹೇಳಿದ್ರು ಅಂದ್ಕೊಂಡು ಅವ್ರನ್ನ ಕಿಡಿಗೇಡಿಗಳು ಅನ್ನೋದು ಬೇಡ. ಯಾಕಂದರೆ ಅವರ ಕೋಪ ಅವರಿಗೆ ಗೊತ್ತಿದೆ. ಅವ್ರ ಕೋಪವನ್ನು ಅವರ ಸಿಟ್ಟನ್ನು ಅವರೇ ತಿಂತಾ ಇದ್ದಾರೆ 9 ದಿನದಿಂದ.